ಈ ಕಾರಣಗಳನ್ನು ಹುಡುಕೋದಕ್ಕೆ ಪ್ರಜಾ ಪ್ರಣಾಳಿಕೆ, ಪ್ರಜೆಗಳ ಜೊತೆ ಪ್ರಣಾಳಿಕೆ, ಅವರ ಪ್ರಣಾಳಿಕೆಗಳು, ಮಕ್ಕಳ ಪ್ರಣಾಳಿಕೆ ಇರ್ಬೋದು, ಹೆಂಗಸರ ಪ್ರಣಾಳಿಕೆ ಇರ್ಬೋದು, ವಲಸೆ ಬಂದವ್ರದ್ದು ಇರ್ಬೋದು, ಮಾಧ್ಯಮ ವರ್ಗದವ್ರದ್ದು ಇರ್ಬೋದು, ಅಥವಾ IT ಕಾರಿಡಾರ್ದು ಇರ್ಬೋದು. ಈ 6 ತಿಂಗಳಲ್ಲಿ ನಾವು ಪ್ರಯಾಣ ಮಾಡ್ತಾ ನೋಡಿದಾಗ 2,000 ಸ್ಲಮ್ಗಳಿದೆ ಬೆಂಗಳೂರು ಸೆಂಟ್ರಲ್ನಲ್ಲಿ. ಬೆಂಗಳೂರಿನಲ್ಲಿ ಒಂದು 510 ನೋಟಿಫೈಡ್. ಹೇಗೆ ಒಂದು ಪೊರಕೆ ಹಿಡ್ಕೊಂಡು ಬಡವರನ್ನ, ಅಸಂಘಟಿತ ಕಾರ್ಯಕರ್ತರನ್ನ, ವಲಸೆ ಬಂದವರನ್ನೆಲ್ಲ ಒಂದು ಮೂಲೆಗೆ ತಳ್ಳಿಬಿಟ್ಟಿದ್ದೀವಿ ಅನ್ನೋದು ಬಹಳ ದಾರುಣವಾದ ದೃಶ್ಯ ಕಾಣಿಸ್ತಾ ಇದೆ ನಮಗೆ. ನಾನು ಬೆಳೆದ ಬೆಂಗಳೂರಿನಲ್ಲಿ ಇವತ್ತಿರುವ ಟ್ರಾಫಿಕ್ ನೋಡಿದಾಗ ಯಾರು ತಪ್ಪು ಇದಕ್ಕೆ ಕಾರಣ ಅಂತ ನೋಡಿದ್ರೆ, ಸುಮಾರು 50% ಜನ ಆರ್ ಡಿಪೆಂಡೆಂಟ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಆದರೆ ಕೇವಲ 6,500 ಬಸ್ಗಳಿವೆ. 14,000 ರಿಂದ 15,000 ಬಸ್ ಬೇಕು. ಯಾಕೆ 6,500 ಬಸ್ ಇದೆ ಅಂತ ನೋಡಿದ್ರೆ 3 ಲಕ್ಷ ಪ್ರೈವೇಟ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಾಗಲ್ಲ ಕಂಡೀಷನ್? ಮತ್ತು ಯಾವುದೋ ಒಂದು ಈ ಫಸ್ಟ್ ಏಡ್ ಮಾಡೋದ್ರ ಒಂದೊಂದು ಸಮಸ್ಯೆ ನೋಡೋಕ್ಕಾಗಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ನೋಡಿದ್ರೆ ಶಿಕ್ಷಣಕ್ಕೆ ಬರಬೇಕು ನೀವು. ಶಾಲೆಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು, ಯಾವ ಬಡವರ, ಮಧ್ಯಮ ವರ್ಗದವರ, ಕೆಳಮರ್ಗದವರ ಟ್ಯಾಕ್ಸ್ ಇಂದ ನಾವು ಸರ್ಕಾರಿ ಶಾಲೆಗಳನ್ನು ಕಟ್ಟಿದೀವೋ ಆ ಸರ್ಕಾರಿ ಶಾಲೆಗಳನ್ನ ಕಡೆಗಣಿಸಲಾಗಿದೆ. ಟೀಚರ್ಗಳಿಲ್ಲ, ಅಲ್ಲಿ ಟಾಯ್ಲೆಟ್ಗಳಿಲ್ಲ, ಅಲ್ಲಿ ವಿದ್ಯಾಭ್ಯಾಸ ಇಲ್ಲ. ಸೊ ನಮ್ಮ ಹಣದಿಂದ ಪ್ರಜೆಗಳಾದ ನಾವು ಕಟ್ಟಿರುವ ಶಾಲೆಯಲ್ಲಿ ಗುಣಮಟ್ಟ ಇಲ್ಲದೆ ಇರೋದ್ರಿಂದ ನಾವು ನಮ್ಮ ಶಾಲೆಗೆ ಹೋಗದೆ ಮತ್ತೆ ರಾತ್ರಿ ಹಗಲು ಖರ್ಚು ಮಾಡಿ ಈ ಪ್ರೈವೇಟ್ ಸ್ಕೂಲನ್ನು ಮಾಫಿಯಾಗಿ ಹೋಗ್ತಾ ಇದೀವಿ. ಉಳಿತಾಯ ಎಲ್ಲಿಂದ ಆಗಬೇಕು? ಇದೇ ರೀತಿ ನಮ್ಮ ಹಣದಿಂದ ನಾವು ಕಟ್ಟಿರುವ ಸರ್ಕಾರಿ ಆಸ್ಪತ್ರೆಗಳು ಅಲ್ಲಿ ಸೌಲಭ್ಯಗಳು ಇಲ್ಲದೆ ನೋಡ್ಕೊಳ್ದೇ ಇರೋದ್ರಿಂದ ಇವರು ಮಾಫಿಯಾಗಳಾಗಿ ಇನ್ನೊಂದಷ್ಟು ಹಾಸ್ಪಿಟಲ್ಗಳನ್ನ ಯಾಕೆ ಕಟ್ಟಿ ನಾವು ಅಲ್ಲಿ ಯಾಕೆ ಹೋಗ್ಬೇಕು? ಯಾಕಂದ್ರೆ ನನಗೆ ತುಂಬಾ ಕಾಡೋ ಪ್ರಶ್ನೆ, ನಾನು ಯುವಕನಾಗಿದ್ದಾಗ, ಬಾಲ್ಯನಿದ್ದಾಗ ಕುಡಿಯೋಕೆ ದುಡ್ಡು ಕೊಟ್ಟು ನೀರು ತಗೊಳ್ತೀನಿ ಅಂತ ನಾನು ದಿನಬ್ರತ್ ನನ್ನ ಕನಸಿನಲ್ಲೂ ಎಣಿಸಕ್ಕೆ ಸಾಧ್ಯ ಆಗಲಿಲ್ಲ. ಅಥವಾ ಶಾಲೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಅಡ್ವರ್ಟೈಸ್ಮೆಂಟ್ಗಳು ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ವಿ ನೆವರ್ ಥಾಟ್ ಇಟ್ ವಾಸ್ ಪಾಸಿಬಲ್. ಇಟ್ ವಾಸ್ ಸರ್ವಿಸ್ ಸೆಕ್ಟರ್. ಸೊ ಇದಕ್ಕೆ ಕಾರಣಗಳೇನಾಗ್ತಾ ಇದೆ? ಕುಡಿಯೋ ನೀರು. ಇವತ್ತು ನೋಡಿ, BBMPನವರು ಎಲ್ಲರಿಗೂ ನೀರು ಕಳಿಸ್ಬೇಕು ಅಂದ್ರೆ ಯಾವ ಟ್ಯಾಂಕರ್ ಯೂನಿಯನ್ ಅವರು ಟೆಂಡರ್ಗೆ ಬರಲ್ವಂತೆ. ಅಂದ್ರೆ ದೇ ಹ್ಯಾವ್ ಟು ಕಂಟಿನ್ಯೂ ದ ಮಾಫಿಯಾ. 2,500 ರೂಪಾಯಿಂದ 1,500 ರೂಪಾಯಿ ಕುಡಿಯೋ ನೀರನ್ನ ಒಂದು BBMP ಜನಸಾಮಾನ್ಯನಿಗೆ ತಲುಪಿಸ್ಬೇಕು ಅಂದ್ರೂ ಕೂಡ ಮಾಫಿಯಾ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಇವರು ಕಣ್ಣು ಮುಚ್ಕೊಂಡು ಆ ಮಾಫಿಯಾನ ಹೆಂಗ್ ಬೆಳೆಸಿದ್ದಾರೆ ಇಡೀ ಸರ್ಕಾರಗಳು ಮತ್ತು ರಾಜಕೀಯ ಪಕ್ಷಗಳು ಅಂದ್ರೆ, ದಟ್ ಸಾಮಾನ್ಯ ಜನ 2,500 ಕೊಡ್ಲೇಬೇಕು. ಮತ್ತು BBMP ಒಂದು ಡಿಸಿಷನ್ ತಗೊಂಡು ನಾನು ಕಮ್ಮಿ ಬೆಲೆಯಲ್ಲಿ ಎಲ್ಲರಿಗೂ ನೀರಿದೆ ಕೊಡಬೇಕು ಅಂದ್ರೆ ಟ್ಯಾಂಕರ್ಸ್, ಆ ಮಾಫಿಯಾ ಕ್ಯಾನ್ ಗೋ ಆನ್ ಅ ಸ್ಟ್ರೈಕ್. ಅಂಡ್ ಈಗ ಬೇರೆ ಬೇರೆ ಊರುಗಳನ್ನ ತರಿಸ್ತೀನಿ ಅಂತ ಯಾವ ನಾಚಿಕೆ ಮಾನ ಮರ್ಯಾದೆ ಹೇಳ್ತಿದ್ದಾರೆ. ಏನಾಗಿದೆ ಕಾರಣ ಇದಕ್ಕೆ? ಅಂದ್ರೆ ನಮ್ಮ ಕಾರ್ಪೊರೇಟರ್ಗಳನ್ನ, ನಮ್ಮ ವಾರ್ಡ್ ಮೆಂಬರ್ಗಳನ್ನ ನಾವು ಆರಿಸ್ತಿಲ್ಲ. ಪ್ರಜ್ಞಾವಂತ ಜನ. 250 ಕೆರೆಗಳಿದ್ದ ಬೆಂಗಳೂರು 50 ಕೆರೆಗಳು ಯಾಕಾಯ್ತು ಅಂದ್ರೆ, ಒಂದು 15-20 ವರ್ಷಕ್ಕೆ ಮುಂಚೆನೆ ಇವರಿಗೆ ಆ ವಿಷನ್ ಇರ್ಲಿಲ್ವೇ? ಪರ್ಮಿಷನ್ ಕೊಡ್ಬೇಕಾದ್ರೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಸುವೇಜ್ ಪ್ಲಾಂಟ್ಸ್ ಗಳನ್ನ ಮಾಡಬೇಕಾದ್ರೆ ಹಾಳಾಗ್ತದೆ ಅಂದ್ರೆ ರೀಸೈಕ್ಲಿಂಗ್ ಬಗ್ಗೆ ಆಗಲಿ ಅದನ್ನು ಯೋಚನೆ ಮಾಡಿಲ್ಲ. ಬೆಂಗಳೂರು ಹಸಿರನ್ನ ಕಳೆದುಕೊಳ್ತಿದೆ ಅಂತ ಹೇಳ್ತಿದ್ದೀವಿ. ನೀವು ಮಹದೇವಪುರದಂತ IT ಕಾರಿಡಾರಿಗೆ ಹೋದ್ರೆ ಧೂಳು ಮಾಡಿಟ್ಟಿದ್ದಾರೆ ಭೂಮಿನ. ಭೂಮಿಗೆ ಮಳೆ ಬಿದ್ದರೆ ಒಂದು 4 ರಿಂದ 5 ಅಡಿ ಆದ್ರೂ ಒದ್ದೆ ಹಾಕಬೇಕು ಭೂಮಿ. ಇವತ್ತು ಬೆಂಗಳೂರು 1 ಅಡಿಗೆ ಮೇಲೆ ಒದ್ದೆ ಆಗ್ತಾ ಇಲ್ಲ. ಬಿಕಾಸ್ ದೇರ್ ಇಸ್ ನೋ ಹ್ಯೂಮಸ್. ಅದಕ್ಕೆ ಸಸ್ಯಗಳನ್ನು ಬೆಳೆಸಲ್ಲ. ಇರುವಂತಹ ಪಾರ್ಕ್ಗಳಲ್ಲಿ ಬೀಳುವ ಮಳೆಯನ್ನ ಇಂಗಿಸುವ ಪ್ರಯತ್ನಗಳು ಮಾಡ್ತಾ ಇಲ್ಲ. ಬೆಂಗಳೂರು ಬೆಳೀತಾ ಇದೆ, ಜನ ಬರ್ತಾ ಇದ್ದಾರೆ, ಕಾಂಕ್ರೀಟ್ ಕಾರ್ಡ್ ಮಾಡ್ತಾ ಇದೀವಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಪರ್ಮಿಷನ್ ಕೊಡ್ತಾ ಇದೀವಿ. ಅದರಲ್ಲಿರೋ ಸುವೇಜ್ ವಾಟರ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅದು ಬೆಳ್ಳೊಂದೂರ್ಗೆ ಹೋಗುತ್ತಾ, ಇನ್ನೊಂದು ಹೋಗುತ್ತಾ, ಅದನ್ನ ಟ್ರೀಟ್ ಮಾಡ್ಬೇಕಾ ಗೊತ್ತಾಗ್ತಿಲ್ಲ. ಅದನ್ನ ರೀಸೈಕಲ್ ಮಾಡೋ ಯೋಚನೆ ಇಲ್ಲ. ಅಂದ್ರೆ ಯಾವುದೇ ವಿಷನ್ ಇಲ್ಲ. ಯಾವುದೇ ವಿಷನ್ ಇಲ್ಲದೆ ಕರ್ಕೊಂಡು ಬಂದ್ಬಿಟ್ಟರೆ ಇವ್ರನ್ನ ಹೇಗೆ ನಂಬೋದು ನಾವು? ಇದನ್ನ ಜನರಿಗೆ ನಾವು ಹೇಗೆ ಹೇಳೋದು? ಸೊ ಈ ತರ ಹಲವು ಸಮಸ್ಯೆಗಳಿದೆ. ಇವತ್ತು ಉದ್ಯೋಗದ ಸಮಸ್ಯೆ ಅಂದ್ರೆ, ಉದ್ಯೋಗ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಲ್ಲ. ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ಪ್ರಣಾಳಿಕೆಯನ್ನು ನೀವು ನೋಡಿದ್ರೆ ಒಂದು ಚಾರಿಟಿ ಆರ್ಗನೈಸೇಷನ್ ತರ ಇದೆ. ಒಬ್ರು 72,000 ಕೊಡ್ತಾರಂತೆ ವರ್ಷಕ್ಕೆ, 6,000 ರೂಪಾಯಿ. ಇನ್ನೊಬ್ರು 6,000 ರೂಪಾಯಿ ಕೊಡ್ತಾರಂತೆ. ಹಾಗಲ್ಲ ಅಲ್ವೇ? ಒಂದು ಉದ್ಯೋಗ ಅಂದ್ರೆ ಏನು ಅಂತ ನಾನು ಅವರನ್ನು ಇಬ್ಬರನ್ನ ಇತ್ತೀಚೆಗೆ ಹೇಳಿದೆ ಒಂದು ಟಿವಿ ಡಿಬೇಟ್ ನಲ್ಲಿ. ನೋ, ಇಟ್ ಇಸ್ ಅ ಜಾಬ್. ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ಉದ್ಯೋಗ. ಇಟ್ ಇಸ್ ಅ ವೇ ಆಫ್ ಲೈಫ್ ಫಾರ್ ಅ ಹ್ಯೂಮನ್ ಬೀಯಿಂಗ್. ಅದು ಅವನ ಭಾಷೆ. ಅದು ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಪ್ರಸ್ತುತತೆ, ಹಿಸ್ ರೆಲೆವೆನ್ಸ್. ಇವಾಗ ನಾನು 65ರಲ್ಲಿ ಹುಟ್ಟಿದವ, 82ಕ್ಕೆ ಟಿವಿ ನೋಡ್ತೀನಿ, ಅದಾದ್ಮೇಲೆ ಕಂಪ್ಯೂಟರ್ ನೋಡ್ತೀನಿ, ಅದಾದ್ಮೇಲೆ ಸೆಲ್ ಫೋನ್ ನೋಡ್ತೀನಿ. ಸೊ ನನ್ನ 80ನೇ ಇಸ್ವಿಲ್ ನನ್ನ ಕೇಳಿದ್ರೆ ನಾನೊಬ್ಬ ಟಿವಿ ಆಂಕರ್ ಆಗಿರ್ಬೋದು,
ನಾನೊಬ್ಬ ವೆಬ್ ಡಿಸೈನರ್ ಆಗಿರ್ಬೋದು ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಸರ್ಕಾರ ಮತ್ತು ಒಂದು ನಾಯಕರುಗಳು ಒಂದು ವಿಷನ್ ಇಟ್ಕೊಂಡು ಒಂದು 15 ವರ್ಷಗಳಲ್ಲಿ ದೇಶ ಹಿಂಗೆ ಬೆಳೆಯುತ್ತೆ ವೈಜ್ಞಾನಿಕವಾಗಿ, ಒಂದು ಸಮಾಜ ಮುನ್ನಡಿಬೇಕಾದ್ರೆ, ವಿಕಾಸ ಆಗಬೇಕು ಅಂದ್ರೆ ಈ ಥರದ ಕೆಲಸಗಳು ಹುಟ್ಕೊಳ್ಳುತ್ತೆ. ಅದಕ್ಕೆ ಇವತ್ತಿನ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ರೀಇಮ್ಯಾಜಿನ್ ಫ್ಯೂಚರ್ ಅಂತ ಮಾಡ್ತಾ ಇಲ್ಲಿ ಶಿಕ್ಷಣ ಕ್ಷೇತ್ರದ ಬದಲಾವಣೆ ತಗೊಂಡ್ಬರ್ಬೇಕು ಅನ್ನೋ ಒಂದು ವಿಷನ್ ಕೂಡ ಇಲ್ಲದೆ ಇರೋದ್ರಿಂದಲೇ ಇವತ್ತು 1,000 ರೈಲ್ವೆ ಕ್ಲರ್ಕ್ ಜಾಬ್ಗೆ 1.5 ಲಕ್ಷ ಜನ ಪದವೀಧರರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಉದ್ಯೋಗ ಅಂದ್ರೆ ಇಟ್ ಈಸ್ ರೀಇಮ್ಯಾಜಿನಿಂಗ್ ದ ಫ್ಯೂಚರ್ ಆಫ್ ದ ಇನ್ವೆಸ್ಟ್ಮೆಂಟ್ ಇನ್ ದ ಎಜುಕೇಶನ್ ಟು. ಮತ್ತು ಬೇಸಿಕ್ ಹೆಲ್ತ್, ಮ್ಯಾಲ್ ನ್ಯೂಟ್ರಿಷನ್ ನೋಡಿ, ಈ ಸರ್ಕಾರಗಳು ಕೂತ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಊಟ ಅಂತಾರೆ, ಅದರ ಕ್ವಾಲಿಟಿ ಯಾರು ನೋಡ್ತಾ ಇಲ್ಲ. ಮತ್ತು ಉಚಿತ ಊಟವನ್ನ ಅಡಿಗೆ ಮಾಡುವ ಹೆಂಗಸಿನ ಸಂಬಳ, ಬಿಸಿಯೂಟದ ಮಹಿಳೆಯ ಸಂಬಳ 2,100 ರೂಪಾಯಿ. ಯಾಕೆ ಕದಿಯಲ್ಲ ಆಕೆ? ಉದ್ಯೋಗ ಸುಭದ್ರತೆ ಕೊಡ್ತಾ ಇಲ್ಲ. ಈ ಮ್ಯಾಲ್ ನ್ಯೂಟ್ರಿಷನ್ ಇಂದ ಆರೋಗ್ಯ ಕೆಟ್ಟಂತ ಇವತ್ತಿನ ಮಕ್ಕಳು, ನೀವು ಎಷ್ಟೇ ದೊಡ್ಡ ಪ್ರಾಜೆಕ್ಟ್ಗಳನ್ನ 15 ವರ್ಷದ ನಂತರ ಮಾಡಿದ್ರು ಇವರು ಆರೋಗ್ಯವಲ್ಲದ ಯುವಕರು ಯುವತಿಯರು ಆ ಪ್ರಾಜೆಕ್ಟ್ಗಳನ್ನ ಬೆಳೆಸ್ತಾ ಹೋಗ್ತಾರ ಅಂದ್ರೆ ಆ ವಿಷನ್ ಕಾಣಿಸ್ತಿಲ್ಲ, ಆ ಡೇಂಜರ್ ಕಾಣಿಸ್ತಿಲ್ಲ. ಸೊ ನಾವು ಈ ನಿಟ್ಟಿನಲ್ಲಿ ಬೆಂಗಳೂರಿನ ಮೂಲಕ ಈ ದೇಶವನ್ನು ನೋಡಬೇಕಾಗುತ್ತೆ. ಇವತ್ತು ಸಾಲ ಮನ್ನಾ ಮಾಡ್ತಿದ್ದಾರೆ 2 ರಾಜಕೀಯ ಪಕ್ಷಗಳು. ಇವತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಈಗ ಅನ್ಕೊಂಡಂತೆ ಸಾಲ ಮನ್ನಾ ಮಾಡಿದರೆ ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಯ ಮೇಲೆ 50,000 ರೂಪಾಯಿ ಸಾಲ ಬೀಳುತ್ತೆ. ನಮ್ಗೆ ಓಕೆ, ಇಲ್ಲಿವರೆಗೆ ನಮ್ಮ ರೈತರಿಗೋಸ್ಕರ ನಾವು 50,000 ಕೊಡೋಣ, ಮುಂದಿನ ವರ್ಷನೂ ಸಾಲ ಮನ್ನಾ ಮಾಡ್ತೀರೆ? ಸಂಸತ್ನಲ್ಲಿ ಕೂತ್ಕೊಂಡು ಈ ತರ ಪಾಲಿಸಿ ಮಾಡಬೇಕಾದ್ರೆ ಯಾರಾದ್ರೂ ಒಬ್ಬ ಸಂಸದ ನಿಂತ್ಕೊಂಡು 1 ನಿಮಿಷ ಇರಿ, ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ 2 ಪಕ್ಷಗಳು ಮಾಡಬೇಡಿ. ಮುಂದಿನ ವರ್ಷ ಸಾಲ ಮನ್ನಾ ಮಾಡೋದ್ರ ಬದಲು ನೀವು ಕೋಲ್ಡ್ ಸ್ಟೋರೇಜ್ಗಳನ್ನು ಓಪನ್ ಮಾಡ್ತೀರಾ? ರೈತರು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ತರ ಮಾಡ್ತೀರಾ? ಒಬ್ಬ ರೈತ 50 ರೂಪಾಯಿ ಟೊಮೆಟೊ ಬೆಲೆಯನ್ನು ಮಾರ್ಕೆಟ್ನಲ್ಲಿ ನೋಡಿದ ತಕ್ಷಣ ಎಲ್ಲ ರೈತರು ಟೊಮೆಟೊ ಬೆಳೀತಾ ಇದ್ದಾರೆ. ಆ ಫಲ ಕೊಡೋ ಅಷ್ಟೊತ್ತಿಗೆ 5 ರೂಪಾಯಿ ಆಗ್ತಾ ಇದೆ. ಅದಲ್ಲದೆ ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಿಂದ ಕಾಲನೀಸ್ ಮಾಡಿ ನೀವು ಈ ಬೆಳೆ ಬೆಳೀರಿ, ನೀವು ಈ ಬೆಳೆ ಬೆಳೀರಿ ಅಂತ ಹೇಳ್ತಿದಾರಾ? ಒಬ್ಬ ಸಂಸದ ಹೇಳ್ತಾ ಇಲ್ಲ. ಯಾಕಂದ್ರೆ ರಾಜಕೀಯ ಪಕ್ಷದಲ್ಲಿದ್ದಾರೆ, ಅವರ ಮನಸ್ಸಾಕ್ಷಿ ಪರವಾಗಿ ಮಾತಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಪಕ್ಷವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಲಕ್ಷಾಂತರ ನಮ್ಮ ಪ್ರಜೆಗಳ ಓಟನ್ನು ತಗೊಂಡು ಅವರು ಒಂದು ಪಕ್ಷಕ್ಕೆ ಒಂದು ಓಟ್ ಹಾಕ್ತಿದ್ದಾರೆ ಹೊರತು ಜನಸಾಮಾನ್ಯರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತೊಂದು ದೊಡ್ಡ ಫ್ಲೈಓವರ್ ಬರ್ತದೆ, 33,000 ಕೋಟಿಯ ಫ್ಲೈಓವರ್. ಪ್ರಜೆಗಳು ಸಮಾಜ ನಿಂತ್ಕೊಂಡಿದ್ದು ನಮಗೆ ಬೇಕಾಗಿಲ್ಲ ಅಂದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತೀನಿ ಅಂತಿದ್ದಾರೆ. ಇದು ಪ್ರಜಾಪ್ರತಿನಿಧಿಗಳೇ? ಒಂದು 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 ಯೋಚನೆ ಮಾಡುವಂತ ಪ್ರಜೆಗಳ ಜೊತೆ ಕೂತ್ಕೊಂಡು ಒಂದು ಪಾರ್ಟಿಸಿಪೇಟಿವ್ ಡೆಮಾಕ್ರಸಿ, ಪಾರ್ಟಿಸಿಪೇಟಿವ್ ಗವರ್ನೆನ್ಸ್ ಮಾಡಕ್ ಸಾಧ್ಯ ಆಗ್ತಿಲ್ವೇ? RTI ಅಂತ ರೂಲ್ ತಂದಿದ್ದಾರೆ, ಏನೇ ಮಾಡಿದ್ರು ಸಿಗ್ತಾ ಇಲ್ಲ, ಮೋರಿಗಳು ಸರಿ ಆಗ್ತಾ ಇಲ್ಲ. ಇವತ್ತು 22 ವರ್ಷದ ಹೆಣ್ಣುಮಗಳು ಬೆಂಗಳೂರಿನಲ್ಲಿ ಬೈಕ್ ಹತ್ತಿದ್ರೆ ಒಬ್ಬ ಟೆರರಿಸ್ಟ್ ತರ ಮುಖ ಮುಚ್ಕೊಂಡು ಗಾಡಿ ಓಡಿಸ್ತಾ ಇದ್ದಾಳೆ. ನಮ್ಮ ನೋಡ್ಬೋದು, ಎದೆ ಹೊಡಿಬೇಕು ಬೇಡ ನಮಗೆ, ಅಂದ್ರೆ ಅಷ್ಟು ಧೂಳು. ಅಂದ್ರೆ ಘನತೆ ಇಲ್ಲ ಒಬ್ಬ ಪ್ರಜೆಗೆ, ಬೆಂಗಳೂರಿನ ಪ್ರಜೆಗೆ. ದರ್ ಇಸ್ ನೋ ಸೆಲ್ಫ್ ರೆಸ್ಪೆಕ್ಟ್ ಫಾರ್ ದ ಪಾರ್ಟಿ. ಮಧ್ಯಮ ವರ್ಗದವರಾಗ್ಲಿ, ಸ್ವಲ್ಪ ಶ್ರೀಮಂತರು ದುಡ್ಡು ಕೊಟ್ಟು ನೀರು ತಗೊಳ್ತಾರೆ. 1-2 ಸ್ಲಮ್ನಲ್ಲಿ ಹೋಗ್ತಾ ಇದ್ದೀನಿ, ಒಂದು ಡ್ರಮ್ ಒಳಗೆ 2 ಲೀಟರ್ನ ಪೆಪ್ಸಿ ಕೋಕ್ ಬಾಟ್ಲ್ಗಳನ್ನು ತೊಳಿತಾ ಇದ್ದಾಳೆ 20 ಹೆಣ್ಮಗಳು. ಯಾಕಮ್ಮ ಅಂತ ಕೇಳಿದ್ರೆ ನೀರು ಬೇಕಲ್ಲ ಸರ್. ನೀರು ಯಾವಾಗ ಬರುತ್ತೆ ಗೊತ್ತಾ? ಅಂದ್ರೆ ಬೆಂಗಳೂರಿನ ಪ್ರಜೆ ಇವತ್ತಿನ ಈ ಕ್ಷಣದ ದಾಹದ ಬಗ್ಗೆ ಅಲ್ಲ, 3 ದಿನದ ನಂತರದ ದಾಹದ ಬಗ್ಗೆ ಯೋಚನೆ ಮಾಡುವಂತ ತಲ್ಲಣದಲ್ಲಿ ನೀವು ಉಂಟು ಮಾಡಿದ್ರೆ ವಾಟ್ ಇಸ್ ದ ಸೆಲ್ಫ್ ರೆಸ್ಪೆಕ್ಟ್ ಯು ಆರ್ ಗಿವಿಂಗ್ ಟು ದಿಸ್ ಕಂಟ್ರಿ? ಆಯಾ ಬಡಾವಣೆಗಳಲ್ಲಿರುವ ಶಾಲೆಗಳನ್ನ ಈಕ್ವಲ್ ಎಜುಕೇಶನ್ ತಂದು 15 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ. ಇವತ್ತು ಅರ್ಧ ಟ್ರಾಫಿಕ್ ಆಗ್ತಾ ಇರೋದು ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ. ವೇರ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಲೈಫ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಇಷ್ಟು ಪ್ರಶ್ನೆಗಳಿದ್ದು ಕೂಡ ಇದಕ್ಕೆ ನಾವು ಕೂತ್ಕೊಂಡ್ರೆ ಪರಿಹಾರಗಳಿದೆ. ಅದನ್ನು ಮಾತಾಡುವಂತ ಒಬ್ಬ ಸಂಸದ ಬೇಕಾ ಬೇಡವಾ ನಮಗೆ? ಈ ಸಂವಾದವನ್ನು ನಾನು 6 ತಿಂಗಳಿಂದ ಜನರ ಜೊತೆ ಮಾಡ್ತಾ ಇದ್ದೀನಿ. ಅದು ಸ್ಲಮ್ನಲ್ಲಿರುವ ತಮಿಳರಿರ್ಬೋದು, ತೆಲುಗುನವರು ಇರ್ಬೋದು, ಮಲಯಾಳಿಗಳಿರ್ಬೋದು, ನಮ್ಮ ಕನ್ನಡದವರು ಇರ್ಬೋದು. ಅನ್ರೆಕಗ್ನೈಸ್ ಸೆಕ್ಟರ್ ಕಾರ್ಮಿಕರು, ಅವರಿಗೆ ಸ್ಥಿರತೆ ಇಲ್ಲ. ಹತ್ರ 2,000 ಸ್ಲಮ್ಗಳಿದೆ, ಹಕ್ಕುಪತ್ರಗಳಿಲ್ಲ. ಹಕ್ಕುಪತ್ರಗಳಿಲ್ಲದೆ ಆ ಭೂಮಿಯನ್ನು ಮಾತ್ರ BBMP ಇಟ್ಕೊಂಡು ವಿದೇಶ ಇದಗಳಿಗೆ ಸಾಲ ತಗೊಳ್ಳೋದಕ್ಕೆ ಪ್ರಾಪರ್ಟಿ ತೋರಿಸ್ತಿದೆಯೇ ಹೊರತು ಒಬ್ಬ ಮನುಷ್ಯನಿಗೆ 40-60 ವರ್ಷ ಬದುಕಿದ ಮೇಲೂ ಕೂಡ ಒಂದು ಸೂರಿಲ್ಲ ಅಂದ್ರೆ ಹೆಂಗೆ ನಾವು ನೋಡ್ತಾ ಹೋಗೋದು? ಅಪಾರ್ಟ್ಮೆಂಟ್ ನಲ್ಲಿ ಇರ್ತೀವಿ ನಾವು, ನಮ್ಮ ಮನೆ ಕೆಲಸ ಮಾಡೋಳು ಒಬ್ಳು ಅಡುಗೆವಳು ಇರ್ಬೋದು, ಕೆಲಸದವಳು ಇರ್ಬೋದು, ಅವಳಿಗೆ ಮನೆ ಸರಿ ಇಲ್ಲ ಅಂದ್ರೆ, ಅವಳ ಮಗಳ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಮ್ಮನ್ನು ಬಾಧಿಸೋಲ್ವೇ ಅದು? ಸೆಕ್ಯುಲರಿಸಂ ಅಂದ್ರೆ ಎಲ್ಲರನ್ನೂ ಒಳಗೊಂಡದ್ದಲ್ವಾ? ಜಾತಿ ಮುಖ್ಯನೇ, ಭಾಷೆ ಮುಖ್ಯನೇ. ನಮಗೆ ಎಲ್ಲವನ್ನ ಬೆಳೆಸ್ತಾ ಹೋಗ್ಬೇಕಲ್ವಾ? ಕನ್ನಡವನ್ನ ಬೆಳೆಸಬೇಕು ಅಂತ ಕನ್ನಡದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಕನ್ನಡ ಶಾಲೆಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನ, ಸಾಹಿತ್ಯವನ್ನ ಕಲಿಸ್ತೀರಾ ಅನ್ನೋ ಕಡೆ ಕೆಲಸ ಇಲ್ಲ. ಮಾತಾಡಿದ್ರೆ ಕನ್ನಡ ಬರಲ್ಲ, ವ್ಯವಹಾರಿಕ ಕನ್ನಡ ಬರಲ್ಲ, ಕನ್ನಡ ಕೆಡುತ್ತೆ.